ಇದ್ದಾರೆ. ಆದರೆ ಅದಕ್ಕೆ ತನಿಖೆಗೆ ಉತ್ತರ ಬೇಕಾದ್ರೆ ತನಿಖೆ ಪ್ರಾಂಜಲವಾಗಿ ಒಂದು ಏನಪ್ಪ ಅಂತಂದ್ರೆ ಅತ್ಯಂತ ನ್ಯಾಯಯುತವಾಗಿ ನಡೀಬೇಕಾಗಿತ್ತು. ಅದು ನಡೀತಾ ಇಲ್ಲ ಅನ್ನೋದು ಇವರ ವರದಿಯಿಂದ, ನಮ್ಮ ಶಶಿಧರ್ ಭಟ್ ಅವರ ವರದಿಯಿಂದ ಸ್ಪಷ್ಟ ಆಗ್ತಾ ಇದೆ. ಯಾರು ಮಾಡಿದ್ರು ಅಧಿಕಾರಿಗಳು, 3 ಜನ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥ ಮಾತು. ಆ 3 ಜನ ಕುಡ್ಕೊಂಡು ಇನ್ನೊಬ್ಬ ದೂರದಾರರ ಮೇಲೆ ಇದು ಚಿನ್ನೈನಿಂದ ಬಡಿಸಿದಾರ, ಅವಾಗ ತ್ರಾಸು ಕೊಟ್ಟಿದ್ದಾರೆ ಅಂತೇಳಿ ಚಿನ್ನೈಗೂ ಸಾಕಷ್ಟು ಹೊಡೆತ ಕೊಟ್ಟಿದ್ದಾರೆ ಅನ್ನುವಂಥ ವರದಿಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಬೆದರಿಸಿ ಹೆದರಿಸಿ ಮತ್ತೇನೋ ಮಾಡಿ ಈ ಕೇಸನ್ನು ಮುಚ್ಚಾಕೋ ಪ್ರಯತ್ನ SIT ಸ್ವತಃ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಈ ದಿವಸದಲ್ಲಿ ಏನೋ ಪ್ರೆಷರ್ ಮಾಡಲಿಕ್ಕೆ ಮೋಹಂತಿ ಅವ್ರ ಮೇಲೆ ಬಂದರು. ನಮ್ಮ DK ಶಿವಕುಮಾರನು ವಾರ್ತೆಗಳು ಇದ್ದಾವೆ, ಅವು ತಮ್ಮ ಬೇಕಾದಾಗ ಅದು ಬರೆಸಬೇಕು ವರದಿ ಅನ್ನೋದ್ರಾಗ ಸ್ವತಃ ಅವರು ಕೇಳಿದರು, ಇದನ್ನು ರಿಟರ್ನ್ದಾಗ ಕೊಡ್ರಿ ನನಗಂತೇಳಿ ಅಂತ ಹೇಳ್ತಾ ಇದ್ದಾರೆ ಶಶಿಧರ್ ಭಟ್ ಅವರು, ಇನ್ನುಳಿದವರು. ಇದರಿಂದಾಗಿ ಏನಾಗ್ತದಪ್ಪ ಅಂತಂದ್ರೆ ಇದು ತನಿಖೆ ಸರಿಯಾಗಿ ಇಲ್ಲ ಅಂತ. ಅದೇ ಕಾಲಕ್ಕೆ ಇನ್ನು ನಾವು ಬೇಕಾದ್ರೆ ಅಂಜನ ಮೀಡಿಯಾ ಅಂತ ಕರಿತೀವಿ ಅಥವಾ ಗೋಧಿ ಮೀಡಿಯಾ ಅಂತ ಕರಿತೀವಿ. ಇವರು ತಮ್ಮ ಅನುಕೂಲಕ್ಕಾಗಿ ಕೇವಲ ಆ ಉಲ್ಟಾ ಹೊಡೆದ ಮಾತುಗಳನ್ನು ಮಾತ್ರ ದೊಡ್ಡ ಪಬ್ಲಿಷ್ ಮಾಡಿ ಈ ಖಾವಂದರನ್ನು ಅಥವಾ ಹಿರಿಯರನ್ನು ಯಜಮಾನರನ್ನು ಉಳಿಸೋ ಪ್ರಯತ್ನ ಮಾಡ್ತಾ ಇರೋದು ಒಂದು ಮೀಡಿಯಾ ಜೋರ್ದಾರಾಗಿ ನಡೆದ. ಬಟ್ ಆದರೆ ಈ ನಮ್ಮ ಕಠೋರ ಹೋರಾಟ ಮಾಡ್ತಿರುವಂಥ ಒಂದು 4-5 ಜನ ಇರ್ಬೋದು, ಅವ್ರ ಜೊತೆಗಾರ ಇರ್ಬೋದು, ಅವ್ರಿಗೆ ಮತ್ತು ತೊಂದರೆ ಕೊಡುವಂಥದ್ದೆಲ್ಲ ಪ್ರಯತ್ನ ಮಾಡಿ ಅವ್ರು ಹಿಂದೆ ತಕ್ಕೊಳ್ಬೇಕಪ್ಪ ಕೇಸ್ ಅನ್ನುವಂಥ ಪ್ರೆಷರು ಮಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಅವರು ಇವತ್ತು ಪರಮೇಶ್ವರಪ್ಪನವ್ರು ಭೇಟಿ ಆಗಬೇಕಾಗಿತ್ತು, ಅಲ್ಲಿ ಹೋಗಿಲ್ಲ. ಯಾಕಂದರೆ ಅವರು ನಮ್ಮ ಪರವಾಗಿ ವಿಚಾರ ಮಾಡಲಿಕ್ಕಿಲ್ಲ ಅನ್ನೋಂಥ ಭಯನೂ ಅವ್ರಿಗೆ ಕಾಣಲಿಕ್ಕೆ ದೂರದಾರಲ್ಲ. ಮುಂದೆ DK ಶಿವಕುಮಾರ್ ಬಗ್ಗೆ ಕೇಳೋ ಪ್ರಶ್ನೆ ಇಲ್ಲ. ನೀನೇನು ಕೇಳಿದ್ರು ಸಿದ್ದರಾಮಯ್ಯರನ್ನ ಕೇಳಬೇಕು. ಸಿದ್ದರಾಮಯ್ಯರಿಗೇನೋ ತಮ್ಮ ಕೆಲಸದಲ್ಲಿದ್ದಾರೆ, ತೊಂದರೆ